ಏನು ಅನಿಸ್ತಾ ಇದೆ ಈ ದೃಶ್ಯಾವಳಿಗಳನ್ನ ನೋಡಿದಾಗ? ಯಾಕಂತಂದರೆ ಕಳೆದ ಬಾರಿ 25 ಗೆದ್ದಿದ್ರಿ, ಈ ಬಾರಿ JDS ಜೊತೆಗೂಡಿ 28 ಅಥವಾ ಕೆಲವರು ಹೇಳ್ತಾ ಇದ್ದಾರೆ ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತೇಳಿ. ಏನು ನಿಮ್ಮ ಕ್ಯಾಲ್ಕುಲೇಷನ್? ಖಂಡಿತವಾಗೂ ಇವತ್ತೇನು ಅಮಿತ್ ಶಾ ಜಿಯವರು ರಾಜ್ಯದ ಇವತ್ತಿನ ಈ ರೋಡ್ ಶೋ ಮತ್ತು ಬೆಳಗ್ಗೆಯಿಂದ ಸತತವಾದಂಥ ಶಕ್ತಿ ಕೇಂದ್ರದ ಸಭೆಗಳು ಮತ್ತು ಒಂದಷ್ಟು ಇಂಟರ್ನಲ್ ಮೀಟಿಂಗ್ಗಳು ಎಲ್ಲವನ್ನು ಏನು ಮಾಡಿದಾರಲ್ಲ, ಇದು ಖಂಡಿತವಾಗೂ ಈ ಚುನಾವಣೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಮಗೆ ಒಂದು ಬೂಸ್ಟಪ್ ಕೊಡುವಂಥದ್ದು. ಮತ್ತು ಕಾರ್ಯಕರ್ತರ ಆದಿಯಾಗಿ ನಾಯಕರುಗಳ ಆದಿಯಾಗಿ ಎಲ್ಲರಿಗೂ ಒಂದು ರೀತಿಯ ವಿಶೇಷವಾದಂಥ ಒಂದು ಬೂಸ್ಟರ್ ಡೋಸು ಕೊಟ್ಟಂಗಾಗಿದೆ. ಹಾಗಾಗಿ ಖಂಡಿತವಾಗೂ ಈ ಚುನಾವಣೆಯಲ್ಲಿ 28ಕ್ಕೆ 28 ನಾವು ಗೆಲ್ತೇವೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಲಾಸ್ಟ್ ಟೈಮ್ ಏನು ಕಾಂಗ್ರೆಸ್ನವರು ಒಂದು ಸ್ಥಾನವನ್ನು ಉಳಿಸ್ಕೊಂಡಿದ್ರಲ್ಲ, ಅಲ್ಲಿಂದಲೇ ಇವತ್ತು ನಮ್ಮ ಅಮಿತ್ ಶಾ ಜಿಯವರು ರಣಕಳೆಯನ್ನು ಬಿಜೆಪಿ ಒಬ್ಬಂಟಿಯಾಗಿ ಗೆಲ್ಲಕ್ಕಾಗಲ್ಲ, ಅದಕ್ಕೆ JDS ಜೊತೆ ಹೋದ್ರಾ ಹಿಂಗೆ? ಅಲ್ಲಲ್ಲ ನೋಡಿ, ರಾಜಕೀಯ ಯಾವತ್ತೂ ನಿಂತ ನೀರಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಈ ತರದ ಒಂದಷ್ಟು ಏನು ನಿಮ್ಮ JDS ಜೊತೆಗಿನ ಲೆಕ್ಕಾಚಾರ ಏನು ಮತ್ತೊಮ್ಮೆ ಹೇಳಿ ನೋಡಿ. ಈಗ ಹಳೆ ಮೈಸೂರು ಭಾಗದಲ್ಲಿ ಆಲ್ರೆಡಿ 25 ಗೆದ್ದಿದ್ದೀರಿ ನೀವು, ಉಳಿದದ್ದು 3 ಕ್ಷೇತ್ರಗಳ ವಿಚಾರ. ನಿಮಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಲ್ರೆಡಿ ರಾಮ ಮಂದಿರ ವಿಚಾರ ಇದೆ, 370 ವಿಚಾರ ಇದೆ, ನಿಮ್ಗೆ ಹೇಳ್ಕೊಳ್ಳೋಕೆ ತುಂಬ ಅವಕಾಶಗಳಿದೆ. 28 ನೀವೇ ಗೆಲ್ಬೋದಾಗಿತ್ತು. ಒಂದು ಕ್ಯಾಲ್ಕುಲೇಷನ್ ಹೇಳಿ, ಅದರ ಮೂಲ ಉದ್ದೇಶ ನೋಡಿ. ಇಲ್ಲಿ ಕೇವಲ ಇದು ನೀವು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹೊಡ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥ ಭಯ. ಅಲ್ಲಲ್ಲ ನೋಡಿ, ಇಲ್ಲಿ ಕೇವಲ ಗೆಲುವಿನ ಲೆಕ್ಕಾಚಾರ ಒಂದೇ ಅಲ್ಲ. ಇವತ್ತು NDA ತೆಕ್ಕೆಯಲ್ಲಿ ಎಷ್ಟೆಲ್ಲ ಪಕ್ಷಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾವೆ ಅನ್ನುವಂಥದ್ದು. ಇವತ್ತು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರಂಥವರು ಇವತ್ತು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ಈ ಒಂದು ಸಂದೇಶ ಇದೆಯಲ್ಲ, ಈ ಸಂದೇಶ ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲೂ ರಘು ದೊಡ್ಡೇರಿ ಅವರೇ, ಇನ್ಫ್ಯಾಕ್ಟ್ ಅಲ್ಲೊಂದಷ್ಟು ಜನ ಗ್ರೌಂಡ್ ನಲ್ಲಿ ಇದ್ದಂತಹ ಬಿಜೆಪಿ ಹಾಗೆ JDS ನ ಕಾರ್ಯಕರ್ತರನ್ನು ನಮ್ಮ ಪ್ರತಿನಿಧಿಗಳು ಮಾತನಾಡಿಸ್ತಿದ್ರಪ್ಪ. ನಾವಿಲ್ಲಿ ಸೇರಿರೋ ಜನ ನೋಡಿ ಇವತ್ತು ಕಾಂಗ್ರೆಸ್ನವ್ರು ಹೆದರು ಬಿಡ್ತಾರೆ, DK ಬ್ರದರ್ಸ್ ಹೆದರು ಬಿಡ್ತಾರೆ ಅಂತಿದ್ರು. ಅವ್ರು ಹೇಳಿದ್ದನ್ನ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. DK ಬ್ರದರ್ಸ್ ಹೆದರಕ್ಕೆ ಅವ್ರೇನು ಕುರಿಗಳ ಕೋಳಿಗಳ? ಸೊ ಮೊದಲನೇದಾಗಿ ಏನ್ DK ಬ್ರದರ್ಸ್ ಬಗ್ಗೆ ಶಕ್ತಿಯನ್ನ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಶಕ್ತಿ ಏನು ಅಂತಾನೆ ಅರ್ಥ ಆಗದೆ ಇರ್ತಕ್ಕಂಥ ಕೆಲವರು ಮಾತಾಡ್ತಾರೆ. ಅಲ್ಲ, ಅದೇನು ಹೇಳ್ತಾ ಇರ್ತಕ್ಕಂಥ 136 ಸ್ಥಾನಗಳನ್ನ ಗೆದ್ದು ಬಿಜೆಪಿ ಮತ್ತೆ JDS ಎರಡೂ ಪಕ್ಷವನ್ನ ಮನೆಗೆ ಕಳಿಸಿದಂತ ಜೋಡಿ DK ಶಿವಕುಮಾರ್ ಹೇಳೋವರೆಗೂ ಬೇಡ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೋಡಿ. ಸೊ ತಾವು ಕೂಡ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಮ್ಯೂಟ್ ಮಾಡಿ ಸೌಂಡ್ ಓಕೆ. ಸೊ 2023 ಚುನಾವಣೆಯಲ್ಲಿ ಏನು ನಮ್ಮ JDS ನವರು ಹೋಗಿದ ಕಡೆ ಎಲ್ಲ ಬರೀ ರಶ್ ಇತ್ತು, ಹೇಳ್ತಾ ಇದ್ರು JDS ನವರು 121 ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳಿ. ಅದರ ಅರ್ಥ JDS ಅವ್ರಿಗೆ ಅಂದ್ರೆ ಏನಾಗುತ್ತೆ, ಅವ್ರಿಗೆ ನಾನು ಹೇಳಿರ್ತಕ್ಕಂಥದ್ದು ಹಲವಾರು ಚಾನೆಲ್ಗಳು ಮಾತಾಡಿದ್ದಾರೆ. JDS ಅವರು ಅಂತ ಅಂದ್ರೆ ಜನ ಬರ್ತಾರೆ, ಜನ ವೋಟ್ ಹಾಕೋದಿಲ್ಲ. ಯಾಕೆ ಅಂತ ಅಂದ್ರೆ JDS ಅವರು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗಿನ ಸಂದರ್ಭದಲ್ಲೂ ಕೂಡ ಅದೇ ಇದೆ. ನಮ್ಮ ಮಿತ್ರರು ಒಂದು ಮಾತು ಹೇಳ್ತಾ ಇದ್ರು, ನಾವು 28 ಗೆಲ್ತೀರಿ ಸ್ವಾಮಿ. 28 ನೀವು ಗೆಲ್ಲಂಗಿದ್ರೆ JDS ಜೊತೆ ಹಾಕೋದ್ರಿ ಸ್ವಾಮಿ, JDS ಜೊತೆ ಹಾಕೋದ್ರಿ. ಅಲ್ಲ, ನೀವು ಇಂಡಿಪೆಂಡೆಂಟ್ ನಿಮ್ ತಾಕತ್ತಿಗೆ ಗೆಲ್ಬೋದಿತ್ತಲ್ಲ ನೀವು. ಅಂದ್ರೆ ಒಂದ್ ನಿಮಿಷ ಪ್ಲೀಸ್, ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಿಜೆಪಿ ಅವರು ಕಳೆದ 6 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ 26 ಸ್ಥಾನ ಕೊಟ್ಟಂತ ಕರ್ನಾಟಕ ಜನತೆ ಗೆಲ್ಬೇಕಾಗಿತ್ತು. ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಭಯದಿಂದ ಅವರು JDS ಜೊತೆ ಜಾಯ್ನ್ ಆಗಿದ್ದಾರೆ. ಆದ್ರೂ ಕೂಡ ಕರ್ನಾಟಕದ ಜನತೆ ಬುದ್ಧಿವಂತರಿದ್ದಾರೆ. 100% ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜೋಡೆತ್ತುಗಳು ಅಂತ ಏನ್ ಕರಿತೀವಿ ನಾವು, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಜೋಡೆತ್ತು 100% ನಾವು 20ರಿಂದ 22 ಸ್ಥಾನಗಳ 100% ಗೆಲ್ತೇವೆ. ನಮ್ಮ ಸರ್ವೆಗಳು ಕೂಡ ಹೇಳ್ತಾ ಇದೆ. ಮತ್ತೊಂದು ಜೋಡೆತ್ತು ಅಲ್ಲ, ವೀರಣ್ಣ ಅವರಲ್ಲಿ ಇಲ್ಲ, ಹೇಳಿಕೆಗಳು ನಿನ್ನೆ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಸರಿ ಗಮನಿಸಿ. ನನಗೆ 60,000 ಲೀಡ್ ಕೊಟ್ರೆ ನಾನು ಉಳ್ಕೊಂತೀನಿ, ಲೆಕ್ಕಾಚಾರ ಇಲ್ಲ ಬೇರೆ ಲೆಕ್ಕಾಚಾರ ಇದೆ, ನಿಮಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಮಿತ್ರರೇ, ಕುಮಾರಸ್ವಾಮಿ ಅವರು ಪ್ರತಿ ಬಾರಿ ಚುನಾವಣೆ ಬಂದಾಗ ನನ್ನ ಜೀವದ ಅಲ್ಲ, ಒಂದ್ ನಿಮಿಷ, ನನ್ನ ಜೀವದ ಇದು ಕೊನೆಯ ಚುನಾವಣೆ, ನೀವೇನಾದ್ರೂ ನನ್ನ ಕೈ ಬಿಟ್ರೆ ಅನ್ನೋ ಒಂದು ಮುಂದಕ್ಕೆ ಹೋಗಲ್ಲ ನಾನು. ಸೊ ಹಾಗಾಗಿ ನೀವು ಈ ವಿಚಾರಗಳನ್ನ ಮಾತಾಡಿ. ನೋಡಿ, ಚುನಾವಣೆ ಕೊನೆ ಚುನಾವಣೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್. ಸಿದ್ದರಾಮಯ್ಯನವರು ನಿಲ್ಲಲ್ಲ ಅಂತ ಹೇಳಿದ್ರು. ಅಲ್ಲ,
ಸಿದ್ದರಾಮಯ್ಯ ಒಂದ್ ನಿಮಿಷ ವೆಂಕಟೇಶಣ್ಣ. ನಿಮ್ಮ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳನ್ನೇ ಅಲ್ಲ, ಅವ್ರು ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಉತ್ತರ ಕೊಡ್ಲಿ. ಈ ಬಾರಿಯ ಚುನಾವಣೆಗಿಂತ ಮೊದಲೇ ಲಾಸ್ಟ್ ಚುನಾವಣೆ ಅಂತ ಹೇಳಿದ್ರು. ಒಂದ್ ನಿಮಿಷ, ಸಿದ್ದರಾಮಯ್ಯನವರು ಇವರು ಸರಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಕರ್ನಾಟಕದ ಜನತೆ ನನಗೆ 125 ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನನ್ನ ಪಕ್ಷವನ್ನ ಡಿಸಾಲ್ವ್ ಮಾಡ್ಬಿಡ್ತೀನಿ. ಫಸ್ಟ್ ಡಿಸಾಲ್ವ್ ಮಾಡಿ ಸ್ವಾಮಿ, ಡಿಸಾಲ್ವ್ ಮಾಡಿ ಬನ್ನಿ ಚುನಾವಣೆಗೆ. ಸೊ ಒಂದೇ ಸುಮ್ಮನೆ ಯಾಕೆ ಪುಂಗಿ ಊದೋ ಕೆಲಸ ಮಾಡ್ತೀರಾ ನೀವು? ಅವ್ರು ಡಿಸಾಲ್ವ್ ಮಾಡ್ತಾ ಇದ್ರು, ನೀವೇನ್ ಮಾಡಿದ್ರಿ? 70 ಬಂತಲ್ಲ, ನೀವು ಅವ್ರ ಮನೆಗೆ ಹೋಗ್ಬಿಟ್ರಿ. ಇಲ್ಲ ಅಂತಂದ್ರೆ ಅವರು ಅಲ್ಲ, ಅವರು 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದು 2018ರಲ್ಲಿ ನೀವು ಯಾಕೆ ಹೋದ್ರಿ ಮತ್ತೆ? ನೋಡಿ, ನಾನಲ್ಲ, ನಾವು ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಕೋಮುವಾದಿ ಬಿಜೆಪಿ ಪಕ್ಷವನ್ನ ದೂರ ಇಡಲು ನಾವು ಕಾಂಗ್ರೆಸ್ ಜೊತೆ ಬರ್ತಿದ್ದೀವಿ ಅಂತ ಹೇಳಿ. ಇವತ್ತು ಹೇಳ್ತಾರೆ ಇವತ್ತು ಹೇಳ್ತಾರೆ ಅದೇ ಕುಮಾರಸ್ವಾಮಿ ನಾವು ಅನುಕೂಲ ವೀರಣ್ಣ ಅವರೇ ಕಾಂಬಿನೇಷನ್ ನೋಡಿ, ಅಲ್ಲಿ ಜೆಡಿಎಸ್ ಶಾಲು ಬಿಜೆಪಿ ಶಾಲು ಒಂದೇ ಹೆಗಲ ಮೇಲೆ ಒಂದೇ ಕುತ್ತಿಗೆ ಮೇಲೆ ನೇತಾಡ್ತಾ ಇದೆ. ಇವತ್ತು ಮತ್ತೊಂದು ಜೋಡತ್ ಬಗ್ಗೆ ಮಾತನಾಡಿದ್ರು ಚನ್ನಪಟ್ಟಣ ಜನ, ಅದೇನೋ ಮುನಿಸ್ಕೊಂಡ್ ಬಿಟ್ಟಿದ್ರಂತೆ ಅಣ್ಣ ತಮ್ಮಂದ್ರು, ಈಗ ಒಂದಾಗ್ಬಿಟ್ಟಿದ್ದಾರಂತೆ ಅಮಿತ್ ಶಾ ರ್ಯಾಲಿಯಲ್ಲಿ. ಯಾರ ಬಗ್ಗೆ ಮಾತನಾಡ್ತಿದ್ದೀನಿ? CP ಯೋಗೇಶ್ವರ್, ಕುಮಾರಸ್ವಾಮಿ. ಅಲ್ಲಿ ಮುನಿಸ್ಕೊಂಡಿದ್ದು ಸರಿ ಹೋಗಿದ್ದು ಹೆಂಗೆ? ಏನಾದ್ರು ಡೀಲ್ ಆಗಿದೆಯಾ ಒಳಗೊಳಗೆ? ಮೇಡಮ್ ಇಲ್ಲ, ಖಂಡಿತ. ಈಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ಎಲ್ಲ ಕ್ಷೇತ್ರಗಳಲ್ಲೂ 28 ಕ್ಷೇತ್ರಗಳಲ್ಲೂ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ. ಬೂತಿಂದ ಹಿಡಿದು ಪೇಜ್ ಪ್ರಮುಖ ಬೂತಿಂದ ವಾರ್ಡು ಇಲ್ಲ ಪಂಚಾಯತಿ ಲೆವೆಲ್ಲು, ವಿಧಾನಸಭಾ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರ, ರಾಜ್ಯ ಮಟ್ಟದ ಎಲ್ಲವರೆಗೂ ಕೂಡ ಸಮನ್ವಯ ಸಮಿತಿ ಮತ್ತು ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ. ಹೀಗಾಗಿ ಖಂಡಿತವಾಗ್ಲೂ BJP ಇರ್ಬೋದು, JDS ಇರ್ಬೋದು, ಎರಡೂ ಪಕ್ಷದ ಶಾಲೆಗಳನ್ನ ಹಾಕ್ಕೊಂಡು ಕೂಡ ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಒಗ್ಗೂಡಿದ್ದೀವಿ. ಹಿಂದೆ ನೋಡಿ, ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾಗ ಏನಾಯಿತು? ಮೈತ್ರಿ ಸಫಲ ಆಗಲಿಲ್ಲ, ವಿಫಲ ಆಯಿತು ಆ ಸಂದರ್ಭದಲ್ಲಿ. ಏನಕ್ಕೆ ಅಂದರೆ ಕಾರ್ಯಕರ್ತರಿಂದ ನಾಯಕರವರೆಗೂ ಎಲ್ಲೂ ಕೂಡ ಒಗ್ಗೂಡ್ಲಿಲ್ಲ ಯಾರು. ಆದರೆ ಈಗಾಗಿಲ್ಲ. ಈಗ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರ ಮಟ್ಟದ ನಾಯಕರವರೆಗೂ ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ನೀವು BJP ಇರಲಿ ಇಲ್ಲದೆ ಇರಲಿ, ಮಂಡ್ಯ ನಿಮ್ಮದೇ, ಹಾಸನ ನಿಮ್ಮದೇ, ನೀವು ಮ್ಯಾಕ್ಸಿಮಮ್ 3ರಿಂದ 4 ಹೆಚ್ಚು ಅಂದರೆ ಬರುವಂಥದ್ದು. ಇದು ನೀವು ಆಲ್ರೆಡಿ ನೀವೇ ಕಾಂಟೆಸ್ಟ್ ಮಾಡಿದ್ರು ಕೂಡ 2 ಕ್ಷೇತ್ರಗಳು ಅಥವಾ 3 ಕ್ಷೇತ್ರಗಳು ಬರ್ತಾ ಇತ್ತು. ನೀವು BJP ಜೊತೆ ಹೋಗಿ ಅದು ಏನನ್ನ ಸಾಧನೆ ಮಾಡ್ತೀರಿ? ಅದು ಹೆಂಗೆ? ಕೇವಲ ನಾವು ಗೆದ್ದರೆ ಒಂದು ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಏಕೈಕ ಕಾರಣಕ್ಕಾಗಿ ನೀವು ಇಷ್ಟು ವರ್ಷಗಳ ಕಾಲ ಜಾತ್ಯತೀತ ಸಿದ್ಧಾಂತವನ್ನು ಪ್ರತಿಪಾದಿಸಿಕೊಂಡು ಬಂದವರು. ಆ ದೇವೇಗೌಡರು 2020 ಸರ್ಕಾರದ ಅವಧಿಯಲ್ಲಿ ನಾನು ಹೋಗಬಾರ್ದಾಗಿತ್ತು BJP ಅನ್ನೋ ಕಾರಣಕ್ಕಾಗಿ ಅಲ್ಲಿ ಗಾಂಧಿ ಸಮಾಧಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ರು. ಕೇವಲ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋಗ್ತಾ ಇದ್ದೀರಾ? ಇಲ್ಲ, ಹಾಗಲ್ಲ. ತಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಜನತಾದಳ ಬಂದು 96ರಲ್ಲಿ 16 ಲೋಕಸಭಾ ಕ್ಷೇತ್ರ ಗೆದ್ದಿತ್ತು. ಸಿದ್ದರಾಮಯ್ಯನವರು ಇದ್ರಾಗ. ಹೌದು. ಇತ್ತೀಚೆಗೆ ನಾವು 2-3 ಕ್ಷೇತ್ರಗಳಿಗೆ ಸೀಮಿತ ಆಗಿರ್ಬೋದು. ಆದರೂ ಕೂಡ ಈಗ ಏನು ನಮಗೆ ಪ್ರಾಬಲ್ಯ ಇರುವಂಥ 3 ಕ್ಷೇತ್ರ ಸಿಕ್ಕಿದೆ, 3 ಕೂಡ ಗೆಲ್ತೀವಿ. ಹಾಗೆ NDA ಅಭ್ಯರ್ಥಿ ಇರುವಂಥ BJP ಅಭ್ಯರ್ಥಿಗಳು 25, ಟೋಟಲಿ 28ಕ್ಕೆ 28 NDA ಅಭ್ಯರ್ಥಿಗಳು ಕೂಡ ಗೆಲ್ತೀವಿ. ಒಂದು ನೋಡಿ, ರಾಜ್ಯ ಸರ್ಕಾರ ಬಂದು 11 ತಿಂಗಳು ಆಗಿದೆ. ಅವರು ಆಮಿಷ ಕೊಟ್ಟರು ಜನತೆಗೆ, ಏನು 5 ಗ್ಯಾರಂಟಿ ಅಂತ ಹೇಳಿದ್ರು. ಹಿಂದೆ BJP ಸರ್ಕಾರ ಇದ್ದಾಗ ಭ್ರಷ್ಟಾಚಾರ 40% ಇದೆಲ್ಲ ಹೇಳಿದ್ರು. 11 ತಿಂಗಳಾಯ್ತು, ಇವತ್ತವರೆಗೂ ಯಾವುದೇ ಒಂದು ಭ್ರಷ್ಟಾಚಾರ ರಘು ದೊಡ್ಡವ್ರಿಗೆ ನಾವು ಮಧ್ಯದಲ್ಲಿ ಮಾತಾಡಿಲ್ಲ. ಮಧ್ಯದಲ್ಲಿ ಮಾತಾಡಬೇಡಿ. ನಾನು ಮಾತಾಡ್ಬೇಕಾದ್ರೆ ಮಾತಾಡೋದಿಲ್ಲ. ಇಡೀ ದೇಶದ ಏನು ಬಡ್ಜೆಟ್ ಇದೆ ಅದರ 2 ಪಟ್ಟು ಈ ಕರಪ್ಷನ್ ಆಗಿದೆ. ಅಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಕರಪ್ಷನ್ ಎಲೆಕ್ಟ್ರೋಲ್ ಬಾಂಡ್. ಕಾಂಗ್ರೆಸ್ 40% ಭ್ರಷ್ಟಾಚಾರ ಆಗಿದೆ. ಆ ಭ್ರಷ್ಟಾಚಾರದ ಇವತ್ತವರೆಗೂ ಒಂದು ಅಭಿವೃದ್ಧಿ ಕೆಲಸ ಕೂಡ ಮಾಡಕ್ಕಾಗಿಲ್ಲ, ಒಂದು ಭ್ರಷ್ಟಾಚಾರ ಕೂಡ ಅಪ್ರೂವ್ ಮಾಡಕ್ಕಾಗಿಲ್ಲ. ಬರಗಾಲ ಬಂದಿದೆ. ರಘು ದೊಡ್ಡೇರಿ ಅವರೇ